ಏನು ಯಾರು ಪ್ರಪಂಚದಲ್ಲಿ ಆಗದೆ ಇರೋ ತಾಯಿ ಆಗ್ತಾಯಿದ್ದಲ್ಲ ಇವಳು, ಯಾರು ಮಗು ಎತ್ತೇ ಇಲ್ವಾ. ಯೂಟ್ಯೂಬಲ್ಲಿ 1 ವರ್ಷದ ರೆವಿನ್ಯೂ ಏನಿದೆ ನನಗೆ ನಮ್ಮ ಬಿಸ್ನೆಸ್ಸಲ್ಲಿ, ಅದಕ್ಕೆ ನಾನು ಸುಮ್ಮನೆ ಇರೋದಕ್ಕಂತೂ ಹೋಗೋದಿಲ್ಲ. ಹಾಗಂತ ಹೋಗ್ಬಿಟ್ಟು ಏನೋ ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅದನ್ನು ತೆಗ್ದ್ಬಿಟ್ಟು ಸ್ಟೋರಿ ಹಾಕ್ತೀನಿ ಅಂತಲೂ ಅಲ್ಲ. ಅದರಲ್ಲಿ ಕಂಟೆಂಟ್ಗೋಸ್ಕರ ಮಗು ಮಾಡ್ಕೊಂಡಿದ್ದಾರೆ ಅಂತ ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್. ಎಲ್ಲರೂ ತಾಯಿ ಆಗ್ತಾರೆ, ಆದರೆ ನಿಮ್ಮ ಥರ ಯಾರು ಹಾಡಲ್ಲ, ಇಲ್ಲ ನಿಮ್ಮ ಥರ ಶೂಟ್ ಎಲ್ಲ ಮಾಡಿಸಲ್ಲ, ರಿವೀಲ್ ಮಾಡಲ್ಲ. ಒಂದು ಹುಡುಗಿಯಾಗಿ ನನ್ನ ಪ್ರೊಫೈಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಇರೋದು 70% ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋಕ್ಕೆ ಕೂತಿ ಆಲ್ಮೋಸ್ಟ್ 1 hour ಆಗಿದೆ. ಏನು ಮಾತಾಡಲಿ, ಏನು ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಗಿ ಫೈನಲಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಏನು ಈ ವಿಡಿಯೋ ಅಂತ ಅಂದ್ಬಿಟ್ಟು. ನನ್ನ ಮನಸ್ಸಿದ್ದನ್ನು ನಾನು ನಿಜವಾಗ್ಲೂ ಜೆನ್ಯೂನಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಸಾಕಷ್ಟು ಜನ ಕೇಳ್ತಿದ್ರು ಏನಕ್ಕೆ ಮಾತಾಡ್ತಾ ಇಲ್ಲ, ರಿಯಾಕ್ಟ್ ಮಾಡಿ, ನನ್ನ ಕೇಳಿದ್ದೀರಾ, ನಮ್ಮ ಅಣ್ಣನ ಕೇಳಿದ್ದೀರಾ, ನಿಶಾ, ನಿಖಿಲ್ ಎಲ್ಲರೂ ಮಾತಾಡಿ ಅಂತ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಕ್ಲೋಸ್ ಸರ್ಕಲ್ಸ್ ಎಲ್ಲರೂ ಕೂಡ ಮಾತಾಡು ಯಾಕೆ ಅಂತ. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಲೇಬೇಕು, ಒಂದು ಫೈನಲ್ ಕ್ಲಾರಿಟಿ ಸಿಕ್ಬಿಡಲಿ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ವಿಚಾರದ ಬಗ್ಗೆ ಅಂತಂದರೆ, ನನ್ನ ಪ್ರೆಗ್ನೆನ್ಸಿ ರಿವೀಲ್ ವೀಡಿಯೋಸ್ ಬಗ್ಗೆ ಏನು ಸೋಷಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಮಾತಾಡಿದರು ಅದ್ರ ವಿಚಾರದ ಬಗ್ಗೆ. ಪಾಸಿಟಿವ್ ಆಗಿ 99% ಜನ ಮಾತಾಡಿದ್ದೀರಾ, ಅದು ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕಮೆಂಟ್ಸ್ಗಳು, ಎಷ್ಟು ಕೇರಿಂಗ್ ಮೆಸೇಜಸ್ಗಳೆಲ್ಲ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಇವಾಗ ನೆಗೆಟಿವ್ ಪಾರ್ಟ್ ಕಡೆ ಬರೋಣ. ನಮ್ಮದು ವಿಡಿಯೋ ರಿವೀಲ್ ಮಾಡಿದ ತಕ್ಷಣ ಕೆಲವೊಬ್ಬೊಬ್ಬರು ವಿಡಿಯೋಗಳು ಮಾಡಿ ಹಾಕಿದ್ದಾರೆ, ದಟ್ ಸೇಯಿಂಗ್ ಏನು ಯಾರು ಪ್ರಪಂಚದಲ್ಲಿ ಆಗದೆ ಇರೋ ತಾಯಿ ಆಗ್ತಾಯಿದ್ದಲ್ಲ ಇವಳು, ಯಾರು ಮಗು ಎತ್ತೇ ಇಲ್ವಾ, ಮಗು ಉಡೋಕ್ಕೂ ಮುಂಚೆನೇ ಹಿಂಗೆ, ಇನ್ನು ಮಗು ಆದಮೇಲೆ ಹೆಂಗಪ್ಪ ಇವರು, ಇಷ್ಟೊಂದು ಓವರ್ ಆ್ಯಕ್ಷನು, ಇಷ್ಟೊಂದು ಶೋ ಆಫು, ಜಗತ್ತಲ್ಲಿ ಯಾರೂ ಎತ್ತೇ ಇಲ್ವ ಮಗುನ. ನಾನೆಲ್ಲೂ ಹೇಳೇ ಇಲ್ಲ ನಾನೇ ಇರ್ತಾ ಇರೋದು ಫಸ್ಟು, ಇಲ್ಲ ನನ್ನ ಮಗುನೇ ಫಸ್ಟು ಅಂತ ಅಂದ್ಬಿಟ್ಟು. ಆ ತಾಯಿಯಾಗೋ ಫೀಲಿಂಗು, ಆ ಖುಷಿ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡೋರ ಕಣ್ಗೆ ಅದಷ್ಟು ಎಫೆಕ್ಟಿವ್ ಅಂತ ಅನಿಸಲ್ಲ. ಆ ಭಾವನೆಗಳು ನಿಮ್ಮ ಫ್ಯಾಮಿಲಿಗಳಲ್ಲಿ ನಡೆದಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಹೆಣ್ಮಕ್ಳು ತಾಯಂದಿರು ಆಗಿರ್ತಾರೆ. ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಮಾತ್ರ ಆ ಒಂದು ಮೂಮೆಂಟ್ ಹೆಂಗೆ ಅನಿಸುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲ ತಂದೆ ಆಗೋ ಫೀಲಿಂಗ್ ಆಗಿರ್ಬೋದು, ತಾಯಿ ಆಗೋ ಫೀಲಿಂಗ್ ಆಗಿರ್ಬೋದು, ಅವ್ರಿಗೆ ಮಾತ್ರ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ನಾನು ನೋಡಿದ ಮಟ್ಟಿಗೆ ಮೆಜಾರಿಟಿಲಿ ಇಲ್ಲಿ ಇದನ್ನೆಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋರೇ ಹೆಣ್ಮಕ್ಳು. ಗಂಡು ಮಕ್ಕಳು ಏನೋ ಬಿಡು, ಅವರಿಗೆ ಆ ಭಾವನೆಗಳು ಅರ್ಥ ಆಗಲ್ಲ, ಏನೋ ಒಂದು ಮಾಡಿ ಹಾಕಿರ್ತಾರೆ ಅಂತ ಇಗ್ನೋರ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ವಿಮೆನ್, ಒಂದು ಹುಡುಗಿ ಬಗ್ಗೆ ಇನ್ನೊಂದು ಹುಡುಗಿನ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡೋ ಮನೋಭಾವ ನಿಜವಾಗ್ಲೂ ಇದೆಯಾ ಪ್ರಪಂಚದಲ್ಲಿ? ಅದರಲ್ಲೂ ಈ ಥರ ಮಗು ವಿಚಾರ, ಒಂದು ಗರ್ಭಿಣಿ ಆಗ್ತಿದ್ದಾಳೆ, ಒಬ್ಳು ತಾಯಿ ಆಗ್ತಿದ್ದಾಳೆ ಒಂದು ವಿಚಾರಕ್ಕೆ ಇಷ್ಟೊಂದು ಹೇಟ್ರೇಟ್ ಸ್ಪ್ರೆಡ್ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಇಷ್ಟೊಂದು ನೆಗೆಟಿವ್ ಆಗೂ ಥಿಂಕ್ ಮಾಡ್ತಾರೆ, ಅಂಥ ಮನೋಭಾವ ಇಟ್ಕೊಂಡು ವೀಡಿಯೋಸು ಮಾಡ್ತಾರಂತ ಅದೊಂದು ವಿಚಾರದಲ್ಲಿ ನನಗೆ ಬೇಜಾರಾಯಿತು. ಅದನ್ನು ನೀವು ಆದಾಗ, ಇಲ್ಲ ನಿಮ್ಮ ಅಕ್ಕ ತಂಗಿರು ಯಾರು ಕನ್ಸೀವ್ ಆಗ್ತಾರೆ, ಆ ಖುಷಿ ನೀವು ಎಂಜಾಯ್ ಮಾಡಿರಲ್ಲ. ಅಂಥವ್ರು ಮಾತ್ರ ಈ ಥರ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸಾಧ್ಯ. ನೀವು ಮುಂದಿನ ದಿನಗಳಲ್ಲಿ ತಾಯಿ ಆಗ್ತೀರಾ, ಇಲ್ಲ ಚಿಕ್ಕಮ್ಮನೋ ದೊಡ್ಡಮ್ಮನೋ ಏನೋ ಒಂದು ಆದಾಗ ಆ ಫೀಲಿಂಗ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಸೆಕೆಂಡ್ಲಿ, ನನ್ನ ಮುದ್ದಿನ ನಾದಿನಿ ನಿಶಾ ಅವರ ವಿಡಿಯೋ ಬಗ್ಗೆ ಮಾತಾಡಿರೋ ಅಂಥದ್ದು. ಫಸ್ಟ್ ವಿಡಿಯೋ ಏನಾಗ್ತದೆ, ಅದಾಗಿದ್ದ ನಂತರ ನನ್ನ ಆಡಿಯನ್ಸ್ 99% ಜನ ನಿಜವಾಗ್ಲೂ ಕೇಳಿದ್ದೆ, ನಿಶಾ ಹೆಂಗೆ ರಿಯಾಕ್ಟ್ ಮಾಡೋದು, ನಿಶನ್ ರಿಯಾಕ್ಷನ್ ಏನಿತ್ತು, ಪ್ಲೀಸ್ ಆ ವಿಡಿಯೋ ಹಾಕಿ ಅಂತ. ನಾನು ಹಾಕಿದ್ದು ಒಂದು 2-3 ದಿನಕ್ಕೆ ನಿಶನ್ ಬಗ್ಗೆ ಅವಳನ್ನ ಇಮಿಟೇಟ್ ಮಾಡಿ ವಿಡಿಯೋ ಮಾಡಾಕೋದು, ಆ್ಯಂಡ್ ಏನೋ ಓವರ್ ಆ್ಯಕ್ಟಿಂಗ್ ಮಾಡಿದ್ದಾಳೆ, ಡ್ರಾಮಾ, ಇವಳ್ದೆಲ್ಲ ನಾಟಕ, ಬೇಕು ಅಂತ ಹತ್ತಿದ್ದಾಳೆ, ವಿಡಿಯೋಗೋಸ್ಕರ ಹತ್ತಿದ್ದಾಳೆ, ಇವ್ರದ್ದೆಲ್ಲ ಸ್ಕ್ರಿಪ್ಟೆಡು, ಬೇಕು ಅಂತ ಈ ಥರ ಎಲ್ಲ ಮಾಡಿದ್ದಾಳೆ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ಗಳಾಗಿರ್ಬೋದು, ಹೆಣ್ಮಕ್ಳು ಮಾತಾಡಿರೋದು ನೋಡಿದ್ದೀನಿ, ಗಂಡು ಮಕ್ಳು ವಿಡಿಯೋ ಮಾಡಿ ಹಾಕಿರೋದನ್ನ ನಾನು ನೋಡಿದ್ದೀನಿ. ಇವಾಗ ಅವಳಿಗೆ ಜೆನ್ಯೂನಾಗಿ ಏನು ಅನಿಸ್ತು ಆ ಮೊಮೆಂಟಲ್ಲಿ, ಆ ಒಂದು ಅತ್ತೆ ಆಗ್ತಾಳೆ ಫೀಲಿಂಗು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಮಗು ಬರ್ತಾಯಿದೆ ಒಂದು ಫ್ಯಾಮಿಲಿಗೆ ಅಂದಾಗ ಅದ್ರ ಖುಷಿನೇ ಬೇರೆ. ಇವಾಗ ನಮ್ಮ ಫ್ಯಾಮಿಲಿಲೂ ನನ್ನದೇ ಮಗುನೇ ಫಸ್ಟು. ಇವಾಗ ನಿಖಿಲ್ ಅವ್ರ ಫ್ಯಾಮಿಲಿಗೂ ನನ್ನ ಬೇಬಿನೇ ಫಸ್ಟ್ ಬೇಬಿ, ನನ್ನ ಫ್ಯಾಮಿಲಿಲೂ ನನ್ನ ಬೇಬಿನೇ ಫಸ್ಟ್ ಬೇಬಿ. ಆ ಖುಷಿ ಎಲ್ರಿಗೂ ಇದೆ. ಸೊ ಅವಳದು ಏನೋ ಹತ್ತಿದ್ದೆಲ್ಲ ನಾಟಕ ಅಂತೆಲ್ಲ ಹೇಳಿದಾರಲ್ವಾ, ಇದುವರೆಗೂ ಅವರು ಅಣ್ಣ ತಂಗಿ ಕಾಂಬಿನೇಷನಲ್ಲಿ ಒಂದು ಸೆಂಟಿಮೆಂಟಲ್ ವಿಡಿಯೋ ಅಂದರೆ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಮಾಡಿ ಹಾಕಿಲ್ಲ. ಅಳೋದು, ಈ ಸೆಂಟಿಮೆಂಟಲ್ ವಿಡಿಯೋ ಮಾಡೋದು, ಅದರಿಂದ ಚೆನ್ನಾಗೋಗುತ್ತೆ ವಿಡಿಯೋ ಅನ್ನೋ ಮೆಂಟ್ಯಾಲಿಟಿ ಯಾವತ್ತೂ ನಾವು ಥಿಂಕು ಮಾಡಿಲ್ಲ. ಅವಳಿಗೇನಾರು ಹೇಳ್ಕೊಟ್ಬಿಟ್ಟು ವಿಡಿಯೋಗೋಸ್ಕರ ಈ ಥರ ಎಲ್ಲ ಆ್ಯಕ್ಟ್ ಮಾಡು ಈ ವಿಡಿಯೋಗೆ ಅಂತ ಅಂದಿದ್ದಿದ್ರೆ ಸಕ್ಕದಾಗೆ ಆ್ಯಕ್ಟ್ ಮಾಡಿರ್ತಿದ್ಲು ಆ ವಿಡಿಯೋದಲ್ಲಿ. ಬಟ್ ಅವಳಿಗೇನು ಮನ್ಸಾರೆ ಅನಿಸ್ತು ಅದನ್ನು ವ್ಯಕ್ತಪಡಿಸಿದಾಳೆ ಅಷ್ಟೇ. ಸೊ ನೀವು ಒಂದೇನಾದರೂ ವಿಡಿಯೋ ಅವರಿಬ್ರದ್ದು ಈ ಥರ ಸೆಂಟಿಮೆಂಟಲಾಗಿ ಮಾಡಿದ್ದಾರೆ ಅನ್ನೋದು ನಿಮಗೆ ಸಿಕ್ತು ಅಂತ ಅಂದರೆ ನನಗೆ ಕಳಿಸಿ, ನಾನು ಅವಾಗ ಒಪ್ಕೊತೀನಿ.
ಆ್ಯಂಡ್ ಎಲ್ಲೋ ಒಂದೊಂದು ಕಡೆ ನಮಗೂ ನಾವು ಮನುಷ್ಯರೇ, ಅವಳು ಮನುಷ್ಯಳೆ, ಎಲ್ಲೋ ಒಂದೊಂದು ಸಣ್ಣ ಪುಟ್ಟ ಮಧ್ಯ ವ್ಲಾಗ್ಗಳಲ್ಲಿ ಖುಷಿಯಿಂದ ಹತ್ತಿರೋದಿರ್ಬೋದು, ಇಲ್ಲೇನೋ ಒಂದು ತಂದುಕೊಟ್ಟಾಗ ಅವಳು ಸರ್ಪ್ರೈಸ್ ಆಗಿ ಅದರಿಂದ ಹತ್ತಿರೋದಿರ್ಬೋದು, ಇಲ್ಲ ನಮಗೇನೋ ನಮ್ಮ ಗುಂಡ ಚಂಪುಗೆ ಹುಷಾರಿಲ್ಲದೆ ಇರುವಾಗ ಹತ್ತಿರೋದಿರ್ಬೋದು, ಆ ಥರದ್ದು ಸಣ್ಣ ಪುಟ್ಟ ಇರ್ಬೋದು. ಬಟ್ ಎಷ್ಟೋ ವಿಚಾರಗಳಲ್ಲಿ ನಾವು ಮನುಷ್ಯರೇ ಹತ್ತಿರ್ತೀವಿ, ಬಟ್ ಯಾವುದನ್ನು ನಾವು ವಿಡಿಯೋ ಮುಂದೆ ಹಾಕೋದು ಇಲ್ಲ, ಅದು ನಮಗೆಲ್ಲ ಇಷ್ಟನೂ ಆಗೋಲ್ಲ. ನಿಖಿಲ್ ಅವ್ರಿಗಂತೂ ಫಸ್ಟೇ ಇಷ್ಟ ಆಗೋದಿಲ್ಲ, ಅವ್ರು ಸೆಂಟಿಮೆಂಟಲ್ ಆಗೆಲ್ಲ ವಿಡಿಯೋ ಮಾಡೋದು ವ್ಯೂಸ್ಗೋಸ್ಕರ, ಅದೆಲ್ಲ ಇಲ್ಲವೇ ಇಲ್ಲ. ಆ್ಯಂಡ್ ಎಷ್ಟೋ ವಿಡಿಯೋಗಳಲ್ಲಿ ಅವ್ರು ಹಾಕೇ ಇಲ್ಲ, ನಾವು ಅಳೋದು ಅದೆಲ್ಲ ನಾವು ಪೋಟ್ರನೇ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಈ ವಿಡಿಯೋ ಅಂದರೆ ನಿಶಿನ್ ವಿಡಿಯೋ ಏನಾದರೂ ನಿಖಿಲ್ ಅವ್ರು ಎಡಿಟ್ ಮಾಡಿದಿದ್ರೆ ಅದೆಲ್ಲ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮಲ್ಲ ಆ ಥರ ಎಲ್ಲ ನೋಡ್ತಾ ಇರೋದು, ಅದೆಲ್ಲ ಆಗ್ತಾನೆ ಇರಲಿಲ್ಲ. ಅವರು ನಾನು ಎಡಿಟ್ ಮಾಡಿರೋದ್ರಿಂದ ಹೇಗಿದೆ ಹಾಗೇ ಜನರ ಮುಂದೆ ವ್ಯಕ್ತಪಡಿಸೋಣ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದು. ಅವಳು ವ್ಯಕ್ತಪಡಿಸ್ಕೊಂಡಿರೋದ್ರಲ್ಲಿ ತಪ್ಪಿದೆ, ಅವಳು ಓವರ್ ಆ್ಯಕ್ಟಿಂಗ್ ಆ ಥರ ಎಲ್ಲ ಏನೂ ಇಲ್ಲ ಗೈಸ್, ಅದೆಲ್ಲ ನಿಮ್ಮ ಮನೋಭಾವ ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೆ ಇದನ್ನು ಹೇಳ್ತೀರಾ ಕೆಲವೊಬ್ಬೊಬ್ಬರು, ಎಲ್ಲರೂ ತಾಯಿ ಆಗ್ತಾರೆ, ಆದರೆ ನಿಮ್ಮ ಥರ ಯಾರೂ ಹಾಡಲ್ಲ, ಇಲ್ಲ ನಿಮ್ಮ ಥರ ಶೂಟೆಲ್ಲ ಮಾಡಿಸಲ್ಲ, ರಿವೀಲ್ ಮಾಡಲ್ಲ, ಆ ಥರ ಎಲ್ಲ ಎಲ್ಲರೂ ಯಾಕೆ ಮಾಡ್ತಾರೆ? ಅವ್ರವ್ರಿಗೆ ಇಷ್ಟ ಇರೋರು ಅವ್ರವ್ರು ಶೂಟ್ ಮಾಡಿಸ್ಕೊಳ್ತಾರೆ, ವಿಡಿಯೋ ಮಾಡ್ತಾರೆ, ಹಾಕ್ತಾರೆ. ನನಗೆ ಹಾಗೇನೆ, ನನಗೆ ಜೆನ್ಯೂನ್ ಆಡಿಯನ್ಸ್ ಇದ್ದಾರೆ, 7-8 ವರ್ಷದಿಂದ ಗಳಿಸಿದ್ದೀನಿ ಅವ್ರನ್ನ, ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ನನ್ನ ಪ್ರೊಫೆಷನ್ನು, ನನ್ನ ಪ್ಯಾಷನ್ನು. ಸೊ ಈ 3 ತಿಂಗಳೇ ನಾನು ಹೇಳ್ದೆ ಸುಮ್ಮನಿದ್ದಕ್ಕೆ ಒಂದು 100-200 ಜನ ಕಮೆಂಟ್ ಮಾಡ್ತಿದ್ರು, ನೀವು ಕನ್ಸೀವ ಹೇಳಿ, ಯಾಕೆ ಹೇಳ್ತಾ ಇಲ್ಲ, ಇಷ್ಟೊಂದು ಗುಟ್ ಮಾಡ್ತೀರಾ ನಮ್ಮ ಹತ್ರ, ನಾವು ಅಷ್ಟು ಜೆನ್ಯೂನಾಗಿ ಕೇಳ್ಕೊತಾ ಇದ್ದೀವಿ, ನಿಮ್ಮ ಆಡಿಯನ್ಸಿಗೆ ನೀವು ಹೇಳಲ್ವಾ ಅಂತೆಲ್ಲ. ನಾನೇನಾದರೂ ಇನ್ನೂ ಮುಚ್ಚಿಟ್ಕೊಂಡು ಹೋಗಿದ್ದಿದ್ರೆ ಇವಾಗ 200-300 ಇದ್ದಿದ್ದವರು ಸಾವಿರಾರು ಜನ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ರು. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ನನ್ನ ಆಡಿಯನ್ಸ್ನ ಗಳಿಸ್ಕೊಂಡಿದ್ದೀನಿ, ಅವ್ರಿಗೋಸ್ಕರ ನಾನು ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ಏನು ಎಲ್ಲ ಶೋ ಆಫ್ ಮಾಡ್ಕೊಂಡಿದ್ರೆ, ಲಕ್ಸುರಿ ನಿಮ್ಮದೆಲ್ಲ ಬರೀ ಶೋ ಆಫೇ ಆಯಿತು, ವಿಡಿಯೋಗೋಸ್ಕರ ಅದು ಇದು ಅಂತೆಲ್ಲ. ನಾನು ಹಾರ್ಡ್ಲಿ ಸ್ಪೆಂಡ್ ಮಾಡಿರೋದೇ ಒಂದು 3,000 to 4,000 ಶೂಟ್ಗೆ, ಕಂಪ್ಲೀಟ್ ಶೂಟ್ಗೆ. ನನಗೆ ಅಷ್ಟೂ ಶೋಕಿ ಇದ್ದಿದ್ದರೆ ನಾನು ಸೆಟ್ಟೆಲ್ಲ ಹಾಕ್ಸ್ಬಿಟ್ಟು ನನ್ನ ಫ್ಯಾಮಿಲಿಯೆಲ್ಲ ಕರ್ಕೊಂಡೋಗ್ಬಿಟ್ಟು ಒಂದು ಡಿನ್ನರ್ ಅರೇಂಜ್ ಮಾಡಿಬಿಟ್ಟು ಗ್ರ್ಯಾಂಡಾಗೇ ವಿಡಿಯೋ ಶೂಟೆಲ್ಲ ಮಾಡಿಸ್ಬಿಟ್ಟು ನಾನು ರಿವೀಲ್ ಮಾಡ್ಬೋದಿತ್ತು, ಆಯಿತಾ. ನನಗೆ ಅದೆಲ್ಲ ಬೇಡ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿರಿ ರಿವೀಲ್ ಮಾಡೋಣ ಸಾಕು ಅಂತ ಅಂದ್ಬಿಟ್ಟು ನಾವು ಮನೇಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಕಾನ್ಸೆಪ್ಟ್ ಶೂಟು ಅಷ್ಟೇ, ಅದನ್ನು ನಮ್ಮ ಮನೇಲೇ, ನಮ್ಮದೇ ಲೈಟ್ಸ್ ಕ್ಯಾಮ್ರಾ ಅದು ಏನೇನಿತ್ತು ಎಲ್ಲನೂ ನಮ್ಮದರಲ್ಲೇ ನಮ್ಮ ಮನೇಲೇ ಮಾಡಿದ್ದೀವಿ. ಯಾವುದೇ ರೀತಿ ಶೋ ಆಫ್ ಇಲ್ಲ, ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನನ್ನ ಪ್ರೀತಿಸೋರ ಜನಕ್ಕೆ ನಾನು ರಿವೀಲ್ ಮಾಡಿದ್ದೀನಿ. ಕೆಲವೊಬ್ಬೊಬ್ಬರು ಇಲ್ಲ ಪುಣ್ಯಾತ್ಮರು ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಫ್ರೀಕ್ವೆಂಟ್ಲಿ, ಏನು ಇವರು ಕಂಟೆಂಟ್ಗೋಸ್ಕರ ಇದೊಂದು ಸ್ಟಾರ್ಟ್ ಮಾಡಿಕೊಂಡ್ರು ಬೇಬಿ ಕಾನ್ಸೆಪ್ಟ್ನ. ಇಷ್ಟು ದಿನ ಮದುವೆ, ಲವ್ ಸ್ಟೋರಿ ಅದೆಲ್ಲ ಮುಗೀತು, ಇವಾಗ ಮಗು ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಇವ್ರು ಯೂಟ್ಯೂಬ್ ಚಾನಲೆಲ್ಲ ಡ್ರಾಪ್ ಆಗಿ ಹೋಗ್ಬಿಟ್ಟಿತ್ತು, ಇವ್ರು ಯೂಟ್ಯೂಬ್ ಚಾನಲ್ನ ಎತ್ತಬೇಕಿತ್ತಲ್ಲ, ಹಾಗಾಗಿ ಬೇಬಿ ಅನ್ನೋ ಒಂದು ಟಾಪಿಕ್ನ ತೊಗೊಬಿಟ್ಟಿದ್ದಾರೆ, ಕಂಟೆಂಟ್ ತೊಗೊಬಿಟ್ಟಿದ್ದಾರೆ ಅಂತ. ನಾವು ಇಷ್ಟು ದಿನ ನನಗೆ ಯಾವತ್ತೂ ಗೊತ್ತೇ ಇಲ್ಲ ಅಪ್ಪ ನಮ್ಮ ಚಾನಲ್ಗಳು ಯಾವಾಗ ಡ್ರಾಪ್ ಆಗಿತ್ತು, ಇಲ್ಲ ನಾವು ಯಾವಾಗ ಎತ್ತಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಅಂತ. ಫ್ರಮ್ ದ ಡೇ ಒನ್ನಿಂದ ನಾವು ಹೆಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀವಿ ಹಂಗೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನೂ ನಮ್ಮ ಗ್ರಾಫ್ ವ್ಯೂಸ್ ಆಗಲಿ ಜಾಸ್ತಿ ಆಗ್ತಿದೆ ಹೊರತು ಮಧ್ಯೆ ಎಲ್ಲೂ ಡ್ರಾಪೇ ಆಗಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಜಾನ್ವರಿಲಿ ಇಲ್ಲ ಡಿಸೆಂಬರ್ ಟೈಮಲ್ಲೆಲ್ಲ ನಾವು ಅಷ್ಟು ಅಂದರೆ ನಾನು ಇನ್ಯಾಕ್ಟಿವೇ ಆಗಿಬಿಟ್ಟಿದೆ. ಒಂದೊಂದು 15 ದಿನ 20 ದಿನ ವೀಡಿಯೋಗಳೇ ಮಾಡೋಕ್ಕಿಲ್ಲ. ಅವಾಗ ಎಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಬಂದು ಇಲ್ಲ ಆಚೆ ಎಲ್ಲರೂ ಹೋದಾಗ್ಲೂ ಸಿಕ್ಕಿದಾಗ ಏನಕ್ಕೆ ವೀಡಿಯೋ ಮಾಡೋಕ್ತಿಲ್ಲ, ವ್ಲಾಗ್ ಮಾಡೋಕ್ತಿಲ್ಲ, ಹಾಕಿ ಅಂತ. ನಾನು ಗ್ಯಾಪ್ ತೊಗೊಂಡು ಹಾಕಿದ್ಮೇಲೂ ಅದೇ ವ್ಯೂಸ್ ಬರ್ತಿತ್ತು, ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಏನಾಗ್ತಿದೆ ಅದೇ ವ್ಯೂಸ್ ಬರ್ತಿತ್ತೆ ಹೊರತು ಯಾವತ್ತೂ ನಾವು ಕಂಟೆಂಟ್ಗೋಸ್ಕರ ಆ ಟಾಪಿಕ್ ಮಾಡಬೇಕು, ಈ ಟಾಪಿಕ್ ಮಾಡಬೇಕು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಸ್ಕ್ರಿಪ್ಟೆಡ್ ಮಾಡಬೇಕು ಅನ್ನೋದಾದರೆ ಪ್ರ್ಯಾಂಕ್ ವೀಡಿಯೋಸ್ಗಳು ಮಾಡ್ಬೋದಿತ್ತು, ಬೇರೆ ಬೇರೆ ಸೆನ್ಸೇಷನಲ್ ಟಾಪಿಕ್ಸ್ ತೊಗೊಂಡು ವೀಡಿಯೋಗಳು ಮಾಡಬೇಕಿತ್ತು. ಆ ಥರ ಎಲ್ಲ ನಮ್ಗೆ ಇಷ್ಟನೇ ಇಲ್ಲ. ನಮ್ದು ಏನಿದೆ ಲೈಫ್ ಸ್ಟೈಲು, ನಮ್ಮದು ಏನು ನ್ಯಾಚುರಲ್ ಆಗಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಪ್ರಪಂಚದಲ್ಲಿ ಕಂಟೆಂಟ್ಗೋಸ್ಕರ ಮಗು ಮಾಡ್ಕೊಂಡಿದ್ದಾರೆ ಅಂತ ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂದರೆ ನಂಗೆ ಫನ್ನಿ ಅಂತ ಅನ್ನಿಸ್ತು. ಈ ಥರನೂ ಥಿಂಕ್ ಮಾಡೋ ಜನಗಳಿದ್ದಾರೆ ನಿಜವಾಗ್ಲೂ ಅಂತ. ಸೊ ಸರ್, ನಾವು ಯಾವುದೇ ರೀತಿ ಕಂಟೆಂಟ್ಗೋಸ್ಕರ ಮಗು ಮಾಡ್ಕೊತಾ ಇಲ್ಲ ಸರ್, ನಮ್ಮ ಫ್ಯಾಮಿಲಿಗೋಸ್ಕರ ನಮಗೋಸ್ಕರ ನಾವು ಮಗು ಮಾಡ್ಕೊತಾ ಇದ್ದೀವಿ. ಅದು ನಮಗೆ ಖುಷಿ ಇದೆ. ಜೊತೆಗೆ ಫ್ರೀಕ್ವೆಂಟ್ಲಿ ಈ ಕಮೆಂಟ್ ಬರ್ತಾನೆ ಇರುತ್ತೆ. ಸ್ವಲ್ಪ ದಿನದ ಮುಂಚೆನೂ ಬರ್ತಿತ್ತು, ಇವಾಗಲೂ ಕೆಲವೊಬ್ಬೊಬ್ಬರು ಆಗ್ತಾಯಿರ್ತಾರೆ, ಹೇಳ್ತಾರೆ ನಮ್ಮ ದುಡ್ಡಿಂದ ಎಲ್ಲ ಯೂಟ್ಯೂಬಿಂದ ದುಡಿತಾ ಇದ್ದಾರೆ ಇವರು, ದುಡ್ಡು ಅಂತಾರೆ, ದುಡ್ಡುಗೋಸ್ಕರನೇ ಯೂಟ್ಯೂಬ್ ಮಾಡ್ತಾರೆ ಅಂತ ಎಲ್ಲ. ನಾವು ಯಾವತ್ತೂ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ದುಡ್ಡುಗೋಸ್ಕರ ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ನಾನು ಹಾರ್ಟ್ಫುಲಿ ನನ್ನ ಪ್ಯಾಷನಿಂದ ತೊಗೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು, ಯಾವುದೇ ರೀತಿ ಬೇರೆ ಥರ ಇಂಟೆನ್ಷನ್ ಇಟ್ಕೊಂಡು ನಾನು ಮಾಡಿಲ್ಲ. ಸ್ವೇರ್ ಆನ್ ಗಾಡ್, ನಾನು ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ ಇದನ್ನು. ನಾನು ಯೂಟ್ಯೂಬಲ್ಲಿ ಇನ್ವೆಸ್ಟ್ ಮಾಡೋ ಅಂಥ ಟೈಮ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಾನು ಯೂಟ್ಯೂಬ್ಗಿಂತ ಜಾಸ್ತಿನೇ ಅಲ್ಲಿ ದುಡ್ದಿರ್ತೀನಿ. ಯೂಟ್ಯೂಬಲ್ಲಿ 1 ವರ್ಷದ ರೆವಿನ್ಯೂ ಏನಿದೆ ನನಗೆ, ನಮ್ಮ ಬಿಸ್ನೆಸ್ಸಲ್ಲಿ ಅದಕ್ಕಿಂತ 1 ತಿಂಗಳಲ್ಲೇ ಅದನ್ನು ನಾನು ಅರ್ನ್ ಮಾಡಿರ್ತೀನಿ. ಓಕೆನಾ?
ದುಡ್ಡುಗೋಸ್ಕರ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಮೂರೂ ಜನಕ್ಕೂ ಇಲ್ಲ. ಅದನ್ನು ನೀವು ಹೆಂಗೆ ತೊಗೊತೀರಾ, ನೀವು ಹೆಂಗೆ ಆಲೋಚನೆ ಇದೆ ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ದುಡಿಬೇಕು ದುಡ್ಡು ಅನ್ನಂಗೆ ಇದ್ದಿದ್ದರೆ ನಾನು ಏನಕ್ಕೆ ಬರೀ ಯೂಟ್ಯೂಬ್ ಮಾಡ್ಕೊಂಡೇ ಇರ್ತಾಯಿದ್ದೆ. ನನಗೆ ಜೆನ್ಯೂನ್ಲಿ ಹೇಳ್ಬೇಕು ಅಂತಂದರೆ ಟೆಲಿವಿಷನಲ್ಲಿ ಎಷ್ಟು ಆಫರ್ ಬಂದಿದೆ ಗೊತ್ತಾ. ನಾನು ಯಾವುದಕ್ಕೂ ಹೋಗಿಲ್ಲ, ನಾನು ಮನ್ಸು ಮುಟ್ಕೊಂಡು ಹೇಳ್ತೀನಿ, ಏನೋ ಸುಮ್ಮನೆ ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮದು ಮದುವೆ ಆಗಿದ್ದ ತಕ್ಷಣ ಕಲರ್ಸಲ್ಲಿ ಆಗಿರ್ಬೋದು, ಜಿಯಲ್ಲಿ ಆಗಿರ್ಬೋದು, ಎಷ್ಟು ಕಪಲ್ ಶೋಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ, ಎಷ್ಟು ಕಾಲ್ಸ್ಗಳು ಬಂದಿದೆ, ಮೂವೀಸ್ಗಳಲ್ಲಿ ಕೇಳಿದ್ದಾರೆ. ನನಗೆ ಇಷ್ಟ ಇಲ್ಲ ಆ ಫೀಲ್ಡು. ಟೆಲಿವಿಷನ್ ನನಗೆ ಇಷ್ಟ ಇಲ್ಲ. ದಟ್ ಈಸ್ ನಾಟ್ ಮೈ ಪಾರ್ಟ್ ಆಫ್ ಲೈಫ್. ನನಗೆ ಅದು ಇಷ್ಟ ಇಲ್ಲ. ನಂಗೆ ಯೂಟ್ಯೂಬ್ ಇಷ್ಟ, ನಾನು ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ. ನನ್ನ ಪ್ರೀತಿಸೋ ಜನ ಇದ್ದಾರೆ, ಎಷ್ಟು ಕನೆಕ್ಟ್ ಆಗ್ತೀವಿ. ಆಚೆಗಡೆ ಹೋದಾಗೆಲ್ಲ ಎಷ್ಟು ಪ್ರೀತಿ ತೋರಿಸಿ ಮಾತಾಡಿಸ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಷ್ಟು ಗುರುತಿಸ್ತೀರಾ. ಅದೆಲ್ಲ ಒಂಥರ ಕನೆಕ್ಷನ್ ಆಗಿಬಿಟ್ಟು ನಾನು ಅವ್ರಿಗೋಸ್ಕರ ಏನೋ ವಿಡಿಯೋ ಮಾಡ್ತಿದ್ದೀನಿ, ನಮ್ಮ ಲೈಫ್ ಸ್ಟೈಲ್ನ ತೋರಿಸ್ಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಹೊರತು ಯಾವುದೇ ರೀತಿ ಬೇರೆ ಇಂಟೆನ್ಷನ್ ಇಲ್ಲವೇ ಇಲ್ಲ ಈ ಒಂದು ಫೀಲ್ಡಲ್ಲಿ. ನನ್ನ ಕ್ಲೋಸ್ ಸರ್ಕಲೇ ಆಗಿರ್ಬೋದು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನ್ನ ಕಸಿನ್ಸು ಆ್ಯಂಡ್ ನಮ್ಮ ಅಣ್ಣ ಎಷ್ಟು ಫೋರ್ಸ್ ಮಾಡಿದ್ರು ಅಂತಂದರೆ, ಏನಾದರೂ ಒಂದು ಆ್ಯಕ್ಷನ್ ತೊಗೋ, ಏನಕ್ಕೆ ವೈಟ್ ಆಗಿದ್ದೀರಾ, ನಂಗೆ ಗೊತ್ತಿರೋರೇ ಇದ್ದಾರೆ, ಬನ್ನಿ ಕಂಪ್ಲೇಂಟ್ ಮಾಡೋಣ, ನೋಟಿಸ್ ಕಳ್ಸೋಣ, ಈ ಥರ ಎಲ್ಲ ನಡೀತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ನನಗೆ ಅವಾಗ ಅನಿಸಿದ್ದು ಒಂದೇ, ಕುತ್ಕೊಂಡು ಯೋಚನೆ ಮಾಡಿದಾಗ, ಯಾರೋ ಒಂದು ವ್ಯಕ್ತಿ ನಮ್ಮನ್ನ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿದ್ದಾನೆ ತುಂಬ ವರ್ಷದಿಂದ, ಬೇಕು ಅಂತಲೇ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದಾಗ ನಾವೇನಾದರೂ ಒಂದು ಆ್ಯಕ್ಷನ್ ತೊಗೋಬೋದು. ಇವಾಗ ನಮ್ಮ ಸಂದರ್ಭನ ಸುಮ್ಮನೆ ಅವರ ಅಡ್ವಾಂಟೇಜಾಗಿ ತೊಗೊಂಡು ತಲೆಗೊಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಅವರ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಇರ್ಬೋದು. ಇಲ್ಲ ಅಂತ ಅಂದರೆ ಯಾರಾದರೂ ನನ್ನ ಇಷ್ಟಪಡದಿರೋರು ಹೋಗ್ಬಿಟ್ಟು ಅವ್ರಿಗೆ ಪ್ರೊವೋಕ್ ಮಾಡ್ತಾ ಇರ್ಬೋದು, ಈ ಥರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಹಾಕಿ ಅಂತ, ಅದರಿಂದನೂ ಮಾಡ್ತಾ ಇರ್ಬೋದು. ಫಾರ್ ನಾವು ನಾನೇನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ ಹೋಗೋದಿಲ್ಲ, ಕ್ವೈಟ್ ಆಗಿದ್ದೀನಿ. ಇನ್ ಫ್ಯೂಚರ್ ನನಗೇನಾದರೂ ತುಂಬ ಪರ್ಸ್ನಲಿ ಹರ್ಟ್ ಆಯಿತು, ಇಲ್ಲ ನನ್ನ ಮಗು ಬಗ್ಗೆ ತುಂಬ ಬ್ಯಾಡಾಗಿ ಏನಾದರೂ ಕಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಅಂತಂದರೆ, ನನ್ನ ಫ್ಯಾಮಿಲಿಗೆ ಏನಾದರೂ ಹರ್ಟ್ ಆಗುತ್ತೆ ಆ ವಿಚಾರದಿಂದ ಅಂತ ಅಂದರೆ ನಾನು ಸುಮ್ಮನೆ ಇರೋದಕ್ಕಂತೂ ಹೋಗೋದಿಲ್ಲ. ಹಾಗಂತ ಹೋಗ್ಬಿಟ್ಟು ಏನೋ ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅದನ್ನು ತೆಗ್ದುಬಿಟ್ಟು ಸ್ಟೋರಿ ಹಾಕ್ತೀನಿ ಅಂತಲೂ ಅಲ್ಲ. ನನ್ನ ಪ್ರಯತ್ನ ಮೀರಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀನಿ. ಅದು ಯಾರೇ ಆದರೂ ಏನೇ ಆದ್ರೂ ಬಿಡೋದಿಲ್ಲ. ಗೋಯಿಂಗ್ ಫಾರ್ವರ್ಡ್ ಆ ಥರ ಏನಾದರೂ ಒಂದು ಸಿಚುವೇಶನ್ ಬಂತು ಅಂದರೆ ಡೆಫಿನೆಟ್ಲಿ ನಾನು ಸ್ಟ್ಯಾಂಡ್ ತೊಗೊಂಡೇ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಬಂದ್ಬಿಟ್ಟು ನಮ್ಮ ವೀಡಿಯೋಸ್ಗಳಲ್ಲಿ, ನಮ್ಮಿಂದ ನಮ್ಮ ದುಡ್ಡು, ನಮ್ಮಿಂದ ಇವರು ಅದು ಇದು ಅಂತೆಲ್ಲ, ನೀವು ಮಾಡಿ, ನಿಮ್ಮನ್ನು ಯಾರು ತಡೆದಿರೋರು. ನನಗೆ ಖುಷಿ ಆಗತ್ತೆ. ನಾನು ರೀಸೆಂಟ್ಲಿ ಯಾರ್ಯಾರು ಮಿನಿ ವ್ಲಾಗರ್ಸ್ಗಳಾಗಿರ್ಬೋದು, ವ್ಲಾಗರ್ಸ್ಗಳು ಎಲ್ಲ ವೀಡಿಯೋಸ್ಗಳು ಮಾಡ್ತಾಯಿರ್ತಾರೆ, ಎಷ್ಟೋ ಜನದ ನಾನೇ ಪರ್ಸ್ನಲಿ ಕುತ್ಕೊಂಡು ನೋಡಿರೋದುಂಟು. ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ. ನಾವ್ಯಾವತ್ತೂ ಹೇಳಿಲ್ಲ ನಿಮಗೆ ಮಾಡಬೇಡಿ ಅಂತ, ಇಲ್ಲ ನಾವು ಮಾತ್ರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲೂ ಇಲ್ಲ. ನಿಮಗೆ ಮಾಡಬೇಕು ಅನ್ಸಿದ್ರೆ ನೀವು ಮಾಡಿ, ನೀವು ಅರ್ನ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ, ಏನೋ ಒಂದು ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ, ಏನೋ ಒಂದು ಖುಷಿ ಮೂಮೆಂಟ್ ಇದೆ, ಅದನ್ನು ಹಾಳು ಮಾಡೋ ಥರ ಮಾತಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಇನ್ನೊಂದು ಫನ್ನಿ ಏನಂದರೆ, ಅವ್ರ ಪ್ರೊಫೈಲ್ಗಳನ್ನೆಲ್ಲ ತೆಗೆದು ನೋಡಿದಾಗ ಅವ್ರ ಬಯೋದಲ್ಲಿ ಇಷ್ಟಿಷ್ಟುದ್ದ ಪಾಸಿಟಿವ್ ಆಗಿ ಬರೆದಿರ್ತಾರೆ, ಬಿ ಕೈಂಡ್ ಟು ಎವ್ರಿ ಒನ್ ಅಂತ ಎಲ್ಲ. ಅವರೇ ಆ ಥರ ವೀಡಿಯೋಸ್ಗಳು ಮಾಡಾಕಿರೋದು. ಆದರೆ ಒಬ್ರಿಗೆ ಖುಷಿ ಹಂಚಿ ಒಂದು ಕೆಟ್ಟದ್ದು ಬಯಸಬೇಡಿ, ಚೆನ್ನಾಗಿ ಖುಷಿಯಾಗಿರಿ. ಅದು ಬಿಟ್ಬಿಟ್ಟು ಸುಮ್ಮನೆ ಒಬ್ರ ಬಗ್ಗೆ ಬ್ಯಾಕ್ ಸ್ಟ್ಯಾಬ್ ಮಾಡೋದು ಅದೆಲ್ಲ ಬೇಡ. ಇರೋವರೆಗೂ ಚೆನ್ನಾಗಿರಿ. ನಾವು ಕಷ್ಟಪಟ್ಟೆ ದುಡಿಯೋದು, ನೀವು ಕಷ್ಟಪಟ್ಟು ದುಡೀರಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಕೆಲವೊಬ್ಬೊಬ್ಬರು ನೋಡಿದ್ದೀನಿ ನಾನು, ಏನು ಇವ್ರದ್ದು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅಷ್ಟಿದ್ದಾರೆ ಇಷ್ಟಿದ್ದಾರೆ, ಎಲ್ಲ ಓವರ್ ನೈಟ್ ಆಗಿಲ್ಲ. ನಾವು ಕಷ್ಟಪಟ್ಟಿದ್ದೀವಿ. ನಾನು 2017 ಟಿಕ್ಟಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ 2026, ನಾನಾಗಿರ್ಬೋದು, ನಿಖಿಲ್ ನಿಶಾ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಾವು ಕಷ್ಟಪಟ್ಕೊಂಡೇ ಮೇಲೆ ಬಂದಿರೋದು. ಯಾರೋ ಇನ್ಫ್ಲೂಯೆನ್ಸಿಂದ, ಇಲ್ಲ ಕಾಂಟ್ರವರ್ಸಿಯಿಂದ, ಏನೋ ಕೆಟ್ಟದಾಗಿ ಮಾತಾಡಿ, ಯಾರನ್ನೋ ಕೆಳಗಿಟ್ಟು ಮಾತಾಡಿ, ಇಲ್ಲ ಗಾಸಿಪ್ ಮಾಡಿ, ಇಲ್ಲ ಅವ್ರಿಗೆ ಬೈದು ಕಾಂಟ್ರವರ್ಸಿ ಮಾಡಿಕೊಂಡು ಮಾಡಿರೋಂಥ ಚಾನಲ್ಗಳಲ್ಲ. ನಮ್ಮ ಪರ್ಸ್ನಲಿ ಎಫರ್ಟ್ ಹಾಕಿ ಒಂದು ಪ್ರೀತಿಯಿಂದ ಮಾಡಿರೋಂಥ ಚಾನಲ್ ಇದು. ಸುಲಭವಾಗಂತೂ ಯಾವುದೂ ಏನೂ ಸಿಗೋದಿಲ್ಲ ಲೈಫಲ್ಲಿ. ನಾವು ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ನಾನು ಒಂದು ಹುಡುಗಿಯಾಗಿ ನನ್ನ ಪ್ರೊಫೈಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಇರೋದು 70% ನನಗೆ ಫೀಮೇಲ್ ಆಡಿಯನ್ಸು. ಓಕೆನಾ. ಸಾಕಷ್ಟು ಜನ ಕೇಳ್ತೀರಿ, ಏನಕ್ಕೇನು ರಿಯಾಕ್ಟೇ ಮಾಡಲ್ಲ ನೀವು, ಏನಕ್ಕೇನು ಮಾತೇ ಆಡೋದಿಲ್ಲ ಅಂತ. ನಾನು ನಿಜವಾಗ್ಲೂ ಏನಕ್ಕೂ ರಿಯಾಕ್ಟ್ ಮಾಡೋಕ್ಕೆ ನನಗೆ ಇಷ್ಟನೂ ಆಗೋಲ್ಲ. ನಾವು ಆದಷ್ಟು ಸೈಲೆನ್ಸಾಗಿರೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಅದಕ್ಕೆ ಮೋರ್ ಓವರ್ ನಮ್ಗೆ ಆಡಿಯನ್ಸ್ ಇರೋದು 70% ಫೀಮೇಲ್ ಆಡಿಯನ್ಸು. ಚಿಕ್ಕ ಮಕ್ಕಳು ನೋಡ್ತಾರೆ, ದೊಡ್ಡೋರು ನೋಡ್ತಾರೆ. ನಮ್ಮ 3 ಚಾನಲ್ನೂ ದೊಡ್ಡವರು ನೋಡ್ತಾರೆ. ಹೇಗೆ ಅಂತಂದರೆ, ನಾವು ಆಚೆ ಹೋದಾಗ ಚಿಕ್ಕ ಮಕ್ಕಳು ಮಾತಾಡಿಸ್ತಾರೆ, ಕಾಲೇಜ್ಗೆ ಹೋಗೋ ಹುಡುಗಿರು ಮಾತಾಡಿಸ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಮಾತಾಡಿಸ್ತಾರೆ, ದೊಡ್ಡವ್ರು ಮಾತಾಡಿಸ್ತಾರೆ. ಅಂಥ ಆಡಿಯನ್ಸ್ ಎಲ್ಲರೂ ಇರುವಾಗ ನಾವು ಬಂದ್ಬಿಟ್ಟು ಯಾರೋ ಏನೋ ನಮ್ಮ ಬಗ್ಗೆ ಮಾತಾಡ್ತಾರೆ, ಏನೋ ಒಂದು ಟ್ರಾಲ್ ಮಾಡ್ತಾರೆ ಅಂದಿದ ತಕ್ಷಣ ಅವ್ರಿಗೆ ರಿಪ್ಲೈ ಕೊಡಬೇಕು ಅಂತ ಬಂದ್ಬಿಟ್ಟು ನಾವಿಲ್ಲಿ ವಿಡಿಯೋ ಮಾಡಾಕೋದು, ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ಅದೆಲ್ಲ ನಾವು ಯಾವತ್ತೂ ಮಾಡೂ ಇಲ್ಲ. ಹಂಗಂತ ರಿಯಾಕ್ಟ್ ಮಾಡಬಾರ್ದು ಅಂತಲ್ಲ, ಮಾಡೋ ಸಂದರ್ಭ ಬಂದಾಗ ನಾನು ಮಾಡಿರ್ತೀನಿ. ಬಟ್ ಹಂಗಂತ ಪ್ರತಿಯೊಂದಕ್ಕೂ ಚಿಕ್ಕ ವಿಚಾರಕ್ಕೂ ಮಾಡಿ ಅಂತ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ.
ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಸೆನ್ಸಿಬಲ್ ಮ್ಯಾಟರ್ ಇವೆಲ್ಲ. ನೀಟಾಗಿ ನೋಡಿಕೊಂಡು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಿ, ಯಾವುದು ಕೊಡಬೇಕು ನಮ್ಮ ಕಡೆಯಿಂದ ಪಾಸಿಟಿವ್ ಆಗಿರಬೇಕು, ಅದನ್ನು ಮಾತ್ರ ಮಾಡಬೇಕಾಗತ್ತೆ. ಸೊ ಅಷ್ಟೇ, ಮಾತಾಡೋರೆಲ್ಲ ಮಾತಾಡ್ಕೋತಾ ಇರಲಿ. ನಾವೆಷ್ಟು ಜೆನ್ಯೂನ್ ಆಗಿದ್ದೀವಿ, ನಾವೆಷ್ಟು ಟ್ರೂ ಆಗಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು. ಆ್ಯಂಡ್ ನನ್ನ ಆಡಿಯನ್ಸ್ ಇಷ್ಟು ವರ್ಷದಿಂದ ಯಾರು ನನ್ನ ಜರ್ನಿ ನೋಡ್ಕೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆ್ಯಂಡ್ ಎಷ್ಟೋ ಜನ ಹೇಳಿದ್ರೆ ಅಕ್ಕ ಅದೆಲ್ಲ ಬಿಟ್ಬಿಡಿ ಅಕ್ಕ, ಮಾತಾಡೋರು ಮಾತಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಅಂತ. ಆ್ಯಂಡ್ ಎಷ್ಟೋ ವೀಡಿಯೋಸ್ಗಳು ನಾನು ಮಾಡೇ ಇಲ್ಲ. ಎಷ್ಟೋ ಹೆಣ್ಮಕ್ಳುಗಳು ನನ್ನ ಕೇಳ್ತಾ ಇದ್ದೀರಾ, ನಿಮ್ಮದು ಫಸ್ಟ್ ಟ್ರೈಮಿಸ್ಟರ್ದು ಎಕ್ಸ್ಪೀರಿಯನ್ಸ್ ವೀಡಿಯೋ ಮಾಡಾಕಿ, ಅದು ವೀಡಿಯೋ ಮಾಡಾಕಿ, ಎಲ್ಲಿ ತೋರಿಸ್ತಾ ಇದ್ದೀರಾ, ನಿಮ್ಗೆ ಏನು ಅನಿಸ್ತಾ ಇದೆ, ನಿಮ್ಮ ಕ್ರೇವಿಂಗ್ಸ್ ಏನಿತ್ತು, ನಿಮ್ಮ ಸಿಮ್ಟಮ್ಸ್ ಏನಿತ್ತು, ಅದೆಲ್ಲ ವೀಡಿಯೋ ಮಾಡಾಕಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ನಾನು ಮಾಡೇ ಮಾಡ್ತೀನಿ. ಯಾರೇನಾದರೂ ಮಾತಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್ ಫಾರ್ ಎವರ್. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಐ ಹೋಪ್ ಎಲ್ರಿಗೂ ಎಲ್ಲ ವಿಷಯದಲ್ಲೂ ಕ್ಲಾರಿಟಿ ಸಿಕ್ತು ಅಂತ. ಪದೇ ಪದೇ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಲವ್ ಯು ಆಲ್. ಬಾಯ್.